ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ ಹಾಗೂ ಸೆಕ್ಸ್ ವರ್ಕ್ ರೀಲ್ಸ್ಗಳಲ್ಲಿ ಬಳಸಿ ಲಕ್ಷಾಂತರ ಹಣ ಗಳಿಸಿ ಬಲವಂತವಾಗಿ ಲಿಂಗ ಬದಲಾವಣೆಗೆ ನಡೆಸಿದ ಹುನ್ನಾರಕ್ಕೆ ಬೇಸತ್ತು ಖದೀಮರ ಕಪಿಮುಷ್ಟಿಯಿಂದ ಹೊರಬಂದ ಯುವಕನಿಗೆ ವಾಪಸ್ ದಂಧೆಗೆ ಬರುವಂತೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಿರುವ ಆಘಾತಕಾರಿ ಪ್ರಕರಣವೊಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಮಂಗಳಮುಖಿಯ ಕಿರುಕುಳಕ್ಕೆ ಬೇಸತ್ತ ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಯುವಕ ಅನಿಲ್ ಕುಮಾರ್ ಅಲಿಯಾಸ್ ಅಕ್ಷತಾ ಎಂಬ ನೊಂದ ಯುವಕ ಮಂಗಳೂರು ಮೂಲ ಅನಿತಾ ಎಂಬ ಮಂಗಳಮುಖಿ ಮೇಲೆ ಆರೋಪ ಮಾಡಿ ಮೈಸೂರಿನ ಲಷ್ಕರ್ ಠಾಣೆಗೆ ದೂರು ನೀಡಿದ್ದಾನೆ. ಇನ್ನು ಘಟನೆಗೆ ಸಂಬಂಧ 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಅನಿಲ್ ಕುಮಾರ್ ಬಸ್ಗಾಗಿ ಕಾಯುತ್ತಿದ್ದಾಗ ಮಂಗಳಮುಖಿ ಅನಿತಾ ಮತ್ತು ತಂಡ ಅನಿಲ್ ಕುಮಾರ್ಗೆ ಮುಸುಕು ಹಾಕಿ ಮತ್ತು ಬರುವಂತೆ ಮಾಡಿ ಬಲವಂತವಾಗಿ ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕರೆದೊಯ್ದಿದ್ದಾರೆ. ಸೀರೆ, ನೈಟಿ, ಕಿವಿಗೆ ಓಲೆ, ಮೂಗಿಗೆ ಬೊಟ್ಟು ಹಾಕಿಸಿ ಅನಿಲ್ ಕುಮಾರ್ಗೆ ಮಂಗಳಮುಖಿಯಾಗಿ ವೇಷ ಹಾಕಿ ಬಲವಂತವಾಗಿ ಬೀದಿಗಳಲ್ಲಿ ಅಂಗಡಿಗಳ ಮುಂದೆ ಕಲೆಕ್ಷನ್ ಮಾಡಿಸಿದ್ದಾರೆ. ಪ್ರತಿದಿನ 2 ರಿಂದ 3 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿಸಿದ್ದಾರೆ. ರೀಲ್ಸ್ಗಳನ್ನು ತಯಾರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲದೆ ಮಂಗಳೂರು, ಕೇರಳ ಭಾಗಗಳಿಗೆ ಕಳಿಸಿ ಸೆಕ್ಸ್ ವರ್ಕ್ಗೂ ಬಳಸಿದ್ದಾರೆ. ಇದರಲ್ಲೂ ಅನಿಲ್ ಕುಮಾರ್ ಅಲಿಯಾಸ್ ಅಕ್ಷತಾರಿಂದ ಸಾವಿರಾರು ರೂಪಾಯಿ ಹಣ ವಸೂಲಿಯಾಗಿದೆ. ನಂತರ ಆಧಾರ್ ಕಾರ್ಡ್ನಲ್ಲಿ ಟ್ರಾನ್ಸ್ಜೆಂಡರ್ ಎಂದು ನಮೂದಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಹ ಅಧಿಕೃತ ಸರ್ಟಿಫಿಕೇಟ್ ಕೊಡಿಸಿದ್ದಾರೆ. ಮುಂದಿನ ತಿಂಗಳು ಬಾಂಬೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮೂಲಕ ಶಾಶ್ವತವಾಗಿ ಮಂಗಳಮುಖಿಯಾಗಿ ಕನ್ವರ್ಟ್ ಮಾಡಲು ಸ್ಕೆಚ್ ಹಾಕುತ್ತಿದ್ದ ಮಾಹಿತಿ ಅರಿತ ಅನಿಲ್ ಕುಮಾರ್ ಕರಾಳದಂತೆಯ ಕಪಿಮುಷ್ಟಿಯಿಂದ ಹೊರಬರಲು ನಿರ್ಧರಿಸಿ ತನ್ನ ಸಂಪಾದನೆ 3 ಲಕ್ಷ ಕೊಡುವಂತೆ ಕೇಳಿದಾಗ ಅನಿತಾ ಉಲ್ಟಾ ಹೊಡೆದಿದ್ದಾರೆ. ತನ್ನ ಮನೆಯಿಂದ 5 ಲಕ್ಷ ನಗದು ಚಿನ್ನಾಭರಣ ಕಳ್ಳತನ ಮಾಡಿರುವುದಾಗಿ ಸುಳ್ಳು ಕಂಪ್ಲೇಂಟ್ ದಾಖಲಿಸಿ ಜೈಲಿಗೆ ಹಾಕಿಸುತ್ತೇನೆ ಎಂದು ಅನಿತಾ ಬೆದರಿಸಿದ್ದಾರೆ. ಮನನೊಂದ ಅನಿಲ್ ಕುಮಾರ್ ದಾಖಲೆಗಳು, ಸರ್ಟಿಫಿಕೇಟ್ ಸಮೇತ ಮಂಗಳೂರು ತೊರೆದು ನಂಜನಗೂಡು ಸೇರಿಕೊಂಡಿದ್ದಾನೆ. ಮತ್ತೆ ದಂಧೆ ಮಾಡಿಸಲು ಅನಿತಾ ಮಂಗಳಮುಖಿಯರನ್ನ ಅನಿಲ್ ಕುಮಾರ್ ಮನೆಗೆ ಕಳುಹಿಸಿ ಗಲಾಟೆ ಮಾಡಿಸಿದ್ದಾರೆ. ಆಗಾಗ ಅನಿತಾ ತನಗೆ ಮಾನಸಿಕವಾಗಿ ಕಿರುಕುಳ ಕೊಡುತ್ತಿದ್ದಾರೆ, ದಂಧೆಗೆ ಹಿಂತಿರುಗುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿ ಅನಿಲ್ ಕುಮಾರ್ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಂಜನಗೂಡು ಪೊಲೀಸರು ತನ್ನ ಮನವಿಗೆ ಸ್ಪಂದಿಸುತ್ತಿಲ್ಲವೆಂದು ಸಹ ಆರೋಪಿಸಿದ್ದಾರೆ. 90% ಕಣ್ಣು ದೃಷ್ಟಿ ಕಳೆದುಕೊಂಡಿರುವ ಅನಿಲ್ ಕುಮಾರ್ನಲ್ಲಿ ಯಾವುದೇ ಲೈಂಗಿಕ ದೌರ್ಬಲ್ಯ ಇಲ್ಲ. ಅನಿಲ್ ಕುಮಾರ್ ಮಂಗಳಮುಖಿಯಾಗಲು ಸಮಾಜ ಕಲ್ಯಾಣ ಇಲಾಖೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೊಟ್ಟಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಒಟ್ಟಾರೆ ಅಮಾಯಕರನ್ನ ಕರೆದೊಯ್ದು ಬಲವಂತವಾಗಿ ಮಂಗಳಮುಖಿಯರಾಗಿ ಪರಿವರ್ತಿಸುವ ಕರಾಳದಂಧೆ ಜೀವಂತವಾಗಿರುವುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆಯಾ ಅಥವಾ ಅನಿಲ್ ಕುಮಾರ್ ನಿಜವಾಗಿಯೂ ಮಂಗಳಮುಖಿಯೇ? ಏನೋ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೊಡುವ ಮುನ್ನ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆಯೇ ಮತ್ತು ಸರ್ಟಿಫಿಕೇಟ್ ಕೊಡುವ ಮುನ್ನ ನಿಯಮಗಳನ್ನು ಪಾಲಿಸಿದ್ದಾರೆಯೇ? ಇನ್ನು ಈ ಪ್ರಕರಣದ ಹಿಂದಿರುವ ಉದ್ದೇಶವಾದರೂ ಏನು? ಇವೆಲ್ಲಾ ಪ್ರಶ್ನೆಗಳಿಗೆ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಉತ್ತರ ಕೊಡಬೇಕಿದೆ. ಏನಾಯ್ತಪ್ಪ? ಏನ್ ನಿಮ್ಮ ಹೆಸರು? ಸರ್ ಅನಿಲ್ ಕುಮಾರ್ ಅಂತ, ನಂಜನಗೂಡು ತ್ಯಾಗರಾಜ ಕಾಲೋನಿಯಿಂದ. ನನಗೆ ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ 3 ದಿವಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ, ಬೆಳವಡಿ ರಾಣಿ ಮದರ್ಸ್ಗೆ. ಮತ್ತೆ ನಂಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರ್ಬೇಕಾದ್ರೆ ಸಭಾ ಬಸ್ ಸ್ಟ್ಯಾಂಡ್ ಹತ್ರ ನೈಟ್ 10 ಗಂಟೆಲಿ ಮಂಗಳಮುಖಿ ಐಟನ್ ಕಾಲ ಬಂದಿದ್ದು 4-5 ಜನ ಅನಿ ಮಂಗಳೂರು ಅಂತ. ಅದು ಕಣ್ಣಿಗೆ ಏನೋ ಮೂಸಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡು ಮಡಿಕೊಂಡು ನನಗೆ ಎಲ್ಲ ಕಲೆಕ್ಷನ್ ಕಳ್ಕೋಗೋದು ಅವ್ರ ಜೊತೆ. ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟು ನನಗೆ ಅಷ್ಟು ಟಾರ್ಚರ್ ಕೊಟ್ಟು ಮತ್ತೆ ನೈಟ್ ಸೆಕ್ಸ್ ವರ್ಕೆಲ್ಲ ಕರ್ಕೋಗ್ತೀವಿ ಸರ್. ಹಾಗಾಗಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ತರ ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡ್ದೆ, ಒಬ್ಬನ್ನೇ ಜೊತೆಗೆ ಬಿಡ್ದೆ. ಅಷ್ಟು ಟಾರ್ಚರ್ ಕೊಡ್ತಿದ್ವು. ನಾನು ಬರೋಕ್ಕಾಗಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡೋಕೆ ಟ್ರೈ ಮಾಡಿದೆ, ಆಗಲಿಲ್ಲ, ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ನೀನು? ಸರ್ ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, BC ರೋಡ್ ಆ ಕಡೆ ಸೈಡ್ ಕರ್ಕೋಗ್ತೀವಿ ಸರ್. ದಿವಸಕ್ಕೆ ಒಂದು 4-5 ಸಾವಿರ ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದು ಬಿಡ್ದು ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದು. ನಾನು ಏನಕ್ಕೆ ಈ ಥರ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಈ ಥರ ಮಾಡ್ತೀರ, ಮೋಸ ಮಾಡ್ತಿದ್ದೆ ಸರಿನಾ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ, ಇದು ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ನಿಮ್ಮ ಮನೆಯನ್ನೆಲ್ಲ ಎಲ್ಲ ಎತ್ತಾಕ ಬರ್ತೀವಿ, ನಮ್ಮ ಟೀಮ್ ಇದೆ,
ಒಂದು ದೊಡ್ಡ ಟೀಮೇ ಇದೆ. ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಏನು ಕೊಟ್ಟರು ಅಷ್ಟೇ ಅಂತ ಎದುರಿಸಿ ಇಟ್ಕೊಂಡಿದ್ರು ಸರ್. ಹ್ಞೂ ಅವ್ರದ್ದು ಎಲ್ಲ ಪೊಲೀಸ್ ಟೀಮ್ ಎಲ್ಲ ಅವ್ರಿಗೆಲ್ಲ ಸಪೋರ್ಟ್ ಇದೆ. ಹ್ಞೂ ನಮ್ಗೆ ಹಾಗಾಗಿ ಯಾವೀಗ ಸಪೋರ್ಟ್ ಇಲ್ಲ ಅಂತ ಈಗ ಒಬ್ಬ ನಾನು ಈ ಥರ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ನಾನು 40 ಅಂತ ಸರ್. ನಾನು ಹ್ಞೂ 40 ಎಲ್ಲ ನಿರ್ತಾರ ಕಳ್ಕೊಂಡು ಸಂಪಾದನೆ ಮಾಡಿಸ್ಕೊಳ್ಳೋಂತೆ. ಹ್ಞೂ ಸಂಪಾದನೆ ಮಾಡಿಸ್ಕೊಂಡು ಎಲ್ಲ ಕಂಪ್ಲೇಂಟ್ ಕೊಟ್ಟೋಗಿರಂತೆ. ಅವ್ರ ಮೇಲೆ 8 ಕೇಸ್ ಇದೆ ಸರ್. ಮಂಗಳೂರು ಪೊಲೀಸಾಗಿ ಹೊಡೆದಿರೋದು, ಹ್ಞೂ ಮತ್ತೆ ಎಲ್ಲ ಇದೇನೋ ಸ್ನ್ಯಾಚರ್ ಕೇಸ್ ಇದೆ, ಚೈನ್ ಕಳ್ತ ನೀನು ಕರ್ಕೊ ಹೋಗಿದ್ರಲ್ಲ ಮಂಗಳಮುಖಿ ಹೆಸರು? ಸರ್. ಅನಿ ಮಂಗಳೂರು ಅಂತ, ಹ್ಞೂ ಅನಿ ಅಂತ. ಹ್ಞೂ ಅವ್ರ ಸ್ವಂತ ಊರು ಬಂದ್ಬಿಟ್ಟು ರಾಯಚೂರು ಈಗಾದನಿ ಕ್ಯಾಂಪ್ ಅಂತ. ಹ್ಞೂ ಅವ್ರು ಇಲ್ಲಿ ಮಂಗಳೂರಿಗೆ ಓದಕ್ಕೆ ಬಂದು ಅವ್ರು ಟ್ರಾನ್ಸ್ಜೆಂಡರ್ ಆಗಿರೋದು. ಹ್ಞೂ ಹ್ಞೂ ಅದಕ್ಕೆ ನನ್ನ ಈ ತಿಂಗಳು ಸಹ ನಾನು ಈಗ ಬಾಂಬೆ ಕಳ್ಸೋಕ್ಕೆ ರೆಡಿ ಮಾಡಿದ್ರು ಆಪ್ರೇಷನ್ಗೆ. ಹ್ಞೂ ಅದಕ್ಕೆ ಗೊತ್ತಾಗಿ ನಾನು ತಪ್ಪಿಸ್ಕೊ ಬಂದೆ ಸರ್. ಒಂದು ಕೆಫೆ ಓಪನ್ ಮಾಡಿದ್ರು, ಹ್ಞೂ ಹನಿ ಕೆಫೆ ಅಂತ, ಅಲ್ಲೇ ಮಂಗಳೂರು ಪಂಪದಲ್ಲಿ. ಹ್ಞೂ ಆ ಕೆಫೆಯಿಂದ ತಪ್ಪಿಸ್ಕೊ ಬಂದಿರೋದು ನಾನು. ನನಗೆ ನೀನು 5 ಲಕ್ಷಕ್ಕೆ ಹೋಗಿದ್ಯಾ, ಒಡವೆ ಎತ್ಕೊ ಹೋಗಿದ್ಯಾ, ತಾಳಿ ಎತ್ಕೊ ಹೋಗಿದ್ಯಾ ಹ್ಞೂ ಅಂತ ನೀನು ಕೇಸ್ ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಮಂಗಳೂರು ಜೈಲಿಗೆ ಹಾಕ್ತೀನಿ ಅಂತ ನನಗೆ ಎದುರಿಸ್ತಾ ಇದ್ರು ಸರ್. ಮೂಗು ಸುತ್ತಿದ್ದಾರೆ, ಇದು ವಾಲೆಲ್ಲ ಸುತ್ತಿದ್ದಾರೆ, ಹ್ಞೂ ಅದು ಸುತ್ತಿದ್ರು. ನಾನು ಇಲ್ಲಿ ಬಂದು ತೆಗ್ದಾಕ್ತೆ ಸರ್. ನಾನು ಎಲ್ಲನೂ ಹ್ಞೂ ನನಗೆ ತುಂಬ ಅವಮಾನ ಆಗ್ತದೆ ಸರ್. ಎಲ್ಲ ವೀಡಿಯೋಗಳ ಎಲ್ಲ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಅವಮಾನ ಮಾಡ್ತಾ ಇದ್ದಾರೆ ನನಗೆ. ಅಲ್ಲ ಸರ್, ನಾವು ಹುಡ್ತಾಗಿನ ಸರ್ ನನ್ನ ಮೇಲೆ ಸರ್ ನನ್ನ ಮಂಗಳಮುಖಿ ಅಲ್ಲ, ಹ್ಞೂ ಅವು ಕನ್ವರ್ಟ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತು. ಇವಾಗ ಫೋನ್ ಮಾಡಿ ಇವಾಗಲೂ ಟಾರ್ಚರ್ ಕೊಡ್ತಾರೆ ಸರ್. ಮಂಗಳೂರು ಸ್ಟೇಷನಿಂದ ಫೋನ್ ಮಾಡ್ತಾರೆ. ಹ್ಞೂ ನಾನೀಗ ವಿಚಾರಣೆ ಮಾಡಿದಾದ್ಮೇಲೆ ಈಗ ಅಲ್ಲಿ ಪಿಟಿಷನ್ ಆಗಿದೆ ಅಂದ್ರು ಸರ್. ವಾಟ್ಸಪ್ ಮಾಡ್ಕೊಡಿ ಸರ್, ಏನು ಪಿಟಿಷನ್ ಆಗಿದೆ ಅಂತ ಹೇಳಿದ್ರು. ನಾನಿಲ್ಲಿ ಅವ್ರ ಮೇಲೆ ಪಿಟಿಷನ್ ಕೊಟ್ಟಿದ್ದೀನಿ. ಹ್ಞೂ ಅವ್ರು ಬಂದಿಲ್ಲ. ಹ್ಞೂ ನನ್ನನ್ನು ಬಾ ಅಂದ್ರು. ಅದಕ್ಕೆ ನಾನು ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ತೇವೆ. ನೀನು ಇವತ್ತಕ್ಕೆ ಬಂದು ಅರೆಸ್ಟ್ ಮಾಡ್ಕೊಬೋದೀನಿ, ಹಂಗೆ ಹಿಂಗೆ ಅಂತವೆ ಸರ್. ಅವರು ಮಂಗಳೂರು DC ಕೆಲ ಸೈನ್ ಮಾಡಿಸ್ಕೊಡು ಸರ್. ಬಂದು 1 ವರ್ಷ ಆಯ್ತು ಅಂತ ಸುಳ್ಳು ಹೇಳಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಡಮ್ ಹೆಸರು ಚಂದ್ರಿಕಾ ಮೇಡಮ್ ಅಂತ, ಹಾಂ ಅವ್ರ ಕೈಯಿಂದ ಎಲ್ಲ ಮಾಡಿಸಿ DC ಗಳನ್ನ ಸೈನ್ ಮಾಡಿಸಿ ಹ್ಞೂ ಎಲ್ಲ ಅಪ್ರೂವಲ್ ಮಾಡಿಸ್ಕೊಂಡಿದ್ದಾರೆ ಸರ್. ಟ್ರಾನ್ಸ್ಜೆಂಡರ್ ಕಾರ್ಡ್ ಮಾಡಿಸಿದ್ದಾರೆ. ಮತ್ತು ಆಧಾರ್ ಕಾರ್ಡಿಗೆ ನಂದು ನೇಮು ಅದೇ ಇದೆ, ಅನಿಲ್ ಕುಮಾರ್ ಅಂತ ಇದೆ. ಫೋಟೋ, ಅಡ್ರೆಸ್ಸು ಮತ್ತು ಟ್ರಾನ್ಸ್ಜೆಂಡರ್ ಅಂತ ಚೇಂಜ್ ಮಾಡಿಸಿದ್ದಾರೆ ಸರ್. ಅವರು ಈಗ ಸುಳ್ಳು ಹೇಳ್ತಿದ್ರು, ಮನೆ ಅಗ್ರಿಮೆಂಟ್ ತಗೋಗಿ ಮಿಸ್ಯೂಸ್ ಮಾಡ್ಕೊಳ್ಳೋಣ ಅಂತ ಸುಳ್ಳು ಹೇಳ್ತಿದ್ದಾರೆ. ಅವ್ರ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಅಲ್ಲಿ ಎಲ್ಲ ಚೇಂಜ್ ಮಾಡಿಸಿದ್ರು. ಬೇಕಾದ್ರೆ ಅಲ್ಲಿ ಮಂಗಳೂರು ಆಧಾರ್ ಸೆಂಟರ್ ಇದೆಯಲ್ಲ, ಅಲ್ಲಿ ಇಷ್ಟು ಇರ್ತದೆ ಸರ್, ಏನು ಡಾಕ್ಯುಮೆಂಟ್ಸ್ ಇಂದ ಚೇಂಜ್ ಆಗಿರೋದು ಅಂತ ಅವರು ಲೈವ್ ಅಫಿಡೇಟ್ ಮಾಡಿಸಿರೋದು. ಅಲ್ಲಿ ಇಷ್ಟು ಚೆಕ್ ಮಾಡಿ ಗೊತ್ತಾಗ್ತದೆ ಸರ್. ಇಷ್ಟು ಬೇಕಾದ್ರೆ ಚೆಕ್ ಮಾಡಿಸ್ತೀವಿ ಸರ್. ಆದೇಶನ್ ಎಲ್ಲ ಚೇಂಜ್ ಮಾಡಿರೋರು CDP ಮಂಗಳೂರು. ಹೌದು ಸರ್. ಚೇಂಜ್ ಮಾಡಿ ತುಂಬ ತೊಂದರೆ ಕೊಡ್ತಾರೆ ಸರ್. ನನ್ನ ಆಮೇಲೆ 3 ಲಕ್ಷ ನಂದು ಏನೋ 3 ಲಕ್ಷ ಅಮೌಂಟ್ ಐತೆ, ನಾನು ಸೆಟಲ್ಮೆಂಟ್ ಮಾಡ್ಕೊಡಿ ಅಂದರೆ, ನೀನು ಮನೆ ಬಾಡಿಗೆ 8,000 ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ನೀನು ಎಲ್ಲನೂ ಕಟ್ಟಬೇಕು, ನೀನು ಇದೆ ನನಗೆ ಕೊಡ್ಬೇಕಾಯ್ತೆ, ಬುಡ ನಿಮ್ಮ ಮನೆ ಬಂದು ಗಲಾಟೆ ಮಾಡ್ತೀವಿ ಎಲ್ಲ. ಈಗ ನಿಮ್ಮ ಮನೆ ಬಂದು ಎತ್ತಾಕೋತೀವಿ ಅಂತ ಟಾರ್ಚರ್ ಕೊಡ್ತಾರೆ ಸರ್. ನಂಗೆ ಮನಸ್ಸಿಗೆ ಹೋಗಿ ಬದುಕೋಕ್ಕೆ ಬಿಡ್ತಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಸರ್? ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಅವರೇ ಹೊಣೆ ಸರ್. ನಿಮ್ಮ ಹೆಸರೇನು? ಸರ್ ಅನಿಲ್ ಕುಮಾರ್ ಅಂತ.